ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫುಡ್ಡಿ ಫ್ಯಾಷನ್ ವರ್ಲ್ಡ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ. ಇದನ್ನು ನಾನು ಅತಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಬದನೆಕಾಯಿಯನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದಮೇಲೆ ಇದನ್ನು ಮಧ್ಯ ಭಾಗದಲ್ಲಿ ಈ ರೀತಿ 4 ಹೋಳಾಗಿ ಕಟ್ ಮಾಡಿ ಇದೇ ರೀತಿ ಎಲ್ಲ ಬದನೆಕಾಯನ್ನು ಕಟ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಬದನೆಕಾಯಿ ಅಂತಲೂ ಕರಿತೀವಿ, ಮುಳುಗಾಯಿ ಅಂತಲೂ ಕರಿತೀವಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಪ್ಯಾನ್ಗೆ ಶೇಂಗಾ ಹಾಕಿ ಹುರ್ಕೊಳ್ಳಿ. ಇದನ್ನು ಹುರಿದಾದ್ಮೇಲೆ ಸಿಪ್ಪೆ ತೆಗಿಬೇಕು. ಇವಾಗ ಬದನೆಕಾಯಿ ಒಳಗೆ ತುಂಬೋದಕ್ಕೆ ಮಸಾಲನ ಹೇಗೆ ರೆಡಿ ಮಾಡೋದು ಅಂತ ನೋಡಿ. ಒಂದು ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಸಿಪ್ಪೆ ಬಿಡಿಸಿರೋ ಶೇಂಗಾ, ಮತ್ತು ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಕುರ್ಷಾನಿ ಪುಡಿ, ನಿಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪೌಡರ್, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಗ್ರೈಂಡ್ ಮಾಡೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ. ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ. ಮತ್ತೆ ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿ ತಗೊಂಡು ಅದರೊಳಗೆ ಈ ರೀತಿ ಮಸಾಲೆನ ತುಂಬಿ ನೀಟಾಗಿ ತುಂಬ್ಕೊಳ್ಳಿ. ಎಲ್ಲ ಬದನೆಕಾಯಿ ಒಳಗೂ ನೀಟಾಗಿ ಈ ರೀತಿ ತುಂಬಿ ಉಳಿದಿರ್ತಕ್ಕಂಥ ಮಸಾಲೆನ ಪಲ್ಯದೊಳಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಬದನೆಕಾಯಿ ಪಲ್ಯ ಮಾಡಿದರೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ, ತುಂಬ ರುಚಿಯಾಗಿಯೂ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದನ್ನು ನಾವು ರೊಟ್ಟಿಗೆ ಮತ್ತು ಚಪಾತಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿಕೊಂಡು ತಿಂದು ನೋಡಿ, ಕಮೆಂಟ್ ಮಾಡಿ ನನಗೆ. ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಸ್ವಲ್ಪ ಹಾಕಿ ನಂತರ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಟೊಮೆಟೊನ ಹಾಕಿ ಫ್ರೈ ಮಾಡಿ ಅದನ್ನು. ಆಮೇಲೆ ಇವಾಗ ತುಂಬ್ಕೊಂಡಿರ್ತಕ್ಕಂಥ ಬದನೆಕಾಯನ್ನು ಹಾಕಿ ಉಳಿದಿರ್ತಕ್ಕಂಥ ಮಸಾಲೆಯಲ್ಲಿ ನೀರನ್ನು ಸೇರಿಸಿ ಈ ರೀತಿ ತೆಳ್ಳಗೆ ಮಾಡಿ ಅದರಲ್ಲಿ ಪಲ್ಯದಲ್ಲಿ ಹಾಕಿ, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದರಲ್ಲೇ ಸೇರಿಸಿ ಹಾಕಿ. ನೋಡಿ, ಈ ರೀತಿ ಕುದಿಬೇಕದು. ನೀಟಾಗಿ ಕುದಿಬೇಕಾದ್ರೆ ಇದನ್ನು ನೋಡಿ ಸ್ವಲ್ಪ ಈಚೆಗೆ ಬಿಟ್ಟು ಅದನ್ನು ಬದನೆಕಾಯನ್ನು ಬೆಂದಿದೆನೋ ಇಲ್ವೋ ಅಂತ. ಬೆಂದಾದಮೇಲೆ ಫ್ಲೇಮನ್ನು ಆಫ್ ಮಾಡಿ. ಪಲ್ಯ ರೆಡಿ ಆಯಿತು. ಇವಾಗ ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.